ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಬಂದು ನಿಮಗೆ ಚಿಕ್ಕಬಳ್ಳಾಪುರದಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಳಕ್ ಬಂದಿದ್ದೀನಿ ಸ್ನೇಹಿತರೆ. ಸೊ ಚಿಕ್ಕಬಳ್ಳಾಪುರದಲ್ಲಿ ಡಿಸ್ಟ್ರಿಕ್ಟ್ ಹೆಲ್ತ್ ಫ್ಯಾಮಿಲಿ ವೆಲ್ಫೇರ್ ಸೊಸೈಟಿಯಿಂದ ಕರೆದಿರುವಂಥದ್ದು ಜಿಲ್ಲಾ ಕುಟುಂಬ ಮತ್ತು ಕಲ್ಯಾಣ ಇಲಾಖೆಯಲ್ಲಿ ಇರುವಂಥದ್ದು. ಓಕೆನಾ. ಸೊ ಇದಕ್ಕೆ ಬಂದು 15,000 ರೂಪಾಯಿ ಸ್ಯಾಲರಿ ಇದೆ ಸ್ನೇಹಿತರೆ. PUC ಆಗಿರ್ಬೇಕು ಅಷ್ಟೇನೆ. ವಾಕ್ ಇನ್ ಇಂಟರ್ವ್ಯೂ ಇದೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಇದಕ್ಕೆ ಏನ್ ಎಲಿಜಿಬಿಲಿಟಿ, ವೇಕೆನ್ಸಿ ಡೀಟೇಲ್ಸ್ ಎಷ್ಟಿದೆ, ಮತ್ತೆ ಸ್ಯಾಲರಿ ಎಷ್ಟು, ಏಜ್ ಲಿಮಿಟ್ ಎಷ್ಟು, ಯಾವತ್ತು ವಾಕ್ ಇನ್ ಮಾಡಬೇಕು, ಎಲ್ಲದನ್ನು ಕೂಡ ಫುಲ್ ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆನಾ. ಸೊ ಈ ಒಂದು ವಿಡಿಯೋನ ನೀವು ಇನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಈಗಲೇ, ಹಾಗೆ ಶೇರ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೂ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ. ಇನ್ನು ನೀವು ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು. ಲೇಟೆಸ್ಟ್ ಅಪ್ಡೇಟ್ಸ್ಗೆ ನಮ್ಮ ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿ ಸ್ನೇಹಿತರೆ. ಓಕೆನಾ. ಸೊ ಅಲ್ಲಿ ಕೂಡ ನಿಮಗೆ ಲೇಟೆಸ್ಟ್ ಅಪ್ಡೇಟ್ಸ್ ಡೈಲಿ ಸಿಗ್ತಾ ಇರುತ್ತೆ ಸ್ನೇಹಿತರೆ. ಓಕೆನಾ. ಇನ್ನು ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ನೋಡೋದಾದ್ರೆ ಇನ್ಸೆಕ್ಟ್ ಕಲೆಕ್ಟರ್ ಪೋಸ್ಟ್ ಗೆ ಕರೆದಿರೋದು ಡಿಸ್ಟ್ರಿಕ್ಟ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಸೊಸೈಟಿ ಚಿಕ್ಕಬಳ್ಳಾಪುರ. ಓಕೆನಾ. ಸೊ ಒಂದು ವೇಕೆನ್ಸಿ ಇದೆ, ಕಾಂಟ್ರಾಕ್ಟ್ ಅಲ್ಲಿ ಇರೋದು. ವಾಕ್ ಇನ್ ಇಂಟರ್ವ್ಯೂ ಇರುತ್ತೆ ಸ್ನೇಹಿತರೆ. 21ನೇ ತಾರೀಕು ವಾಕ್ ಇನ್ ಇರೋದು. ಚಿಕ್ಕಬಳ್ಳಾಪುರದಲ್ಲಿ ಯಾರ್ಯಾರು ಇದ್ದೀರಾ ಎಲ್ಲ ಅಭ್ಯರ್ಥಿಗಳು ಹೋಗಿ ಅಟೆಂಡ್ ಆಗಿ ಸ್ನೇಹಿತರೆ ಈ ಒಂದು ಪೋಸ್ಟ್ ಗೆ, ಇನ್ಸೆಕ್ಟ್ ಕಲೆಕ್ಟರ್ಗೆ. ಓಕೆನಾ. ಸೊ ಇದಕ್ಕೆ ಏಜ್ ಲಿಮಿಟ್ ಬಂದು 40 ವರ್ಷದವರೆಗೂ ಏಜ್ ಲಿಮಿಟ್ ಇದೆ ಸ್ನೇಹಿತರೆ. PUC ಆಗಿರ್ಬೇಕು, ಸೈನ್ಸ್ ಬ್ಯಾಕ್ ಗ್ರೌಂಡ್ ಇರುವಂತರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ. ಸೊ 15,000 ರೂಪಾಯಿ ಸ್ಯಾಲರಿ ಇದೆ ಸ್ನೇಹಿತರೆ. ಇದಕ್ಕೆ ಕಾಂಟ್ರಾಕ್ಟ್ ಪೀರಿಯಡ್ ಪ್ರಕಾರ ಇರುತ್ತೆ. ಯಾವುದೇ ರೀತಿಯ ಅಪ್ಲಿಕೇಶನ್ ಫೀ ಇಲ್ಲ, ಎಕ್ಸಾಮ್ ಇಲ್ಲ, ಏನು ಇಲ್ಲ ಸ್ನೇಹಿತರೆ. ಡೈರೆಕ್ಟ್ ಆಗಿ ಹೋಗೋದು, ಡಾಕ್ಯುಮೆಂಟ್ ವೆರಿಫಿಕೇಶನ್ ತೋರಿಸೋದು, ಎಷ್ಟು ಜನ ಬಂದಿರ್ತೋ ಅಷ್ಟು ಜನದಲ್ಲಿ ಸೆಲೆಕ್ಟ್ ಮಾಡ್ತಾರೆ ಅವರು ಯಾರನ್ನಾದ್ರೂ ಒಬ್ರನ್ನ. ಓಕೆನಾ. ಸೊ ಎಲ್ಲಿಯಪ್ಪ ಅಂತ ಹೇಳೋದಾದ್ರೆ ಡಿಸ್ಟ್ರಿಕ್ಟ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಸೊಸೈಟಿ ಚಿಕ್ಕಬಳ್ಳಾಪುರದಲ್ಲಿ ಇರುವಂತಹ ಆಫೀಸ್ಗೆ ನೀವು ಹೋಗ್ಬೇಕಾಗಿರುತ್ತೆ. ಏನೇನ್ ತಗೊಂಡು ಹೋಗ್ಬೇಕು ಅಂತ ಹೇಳೋದಾದ್ರೆ, ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ಗೆ ಎಲ್ಲ ಮಾರ್ಕ್ಸ್ ಕಾರ್ಡ್ಸ್ ತಗೋಬೇಕು, ಏಜ್ ಪ್ರೂಫ್, ಅದರ್ ಪ್ರೂಫ್, ಎಕ್ಸ್ಪೀರಿಯನ್ಸ್ ಇತ್ತು ಅಂದ್ರೆ ಅದನ್ನ ತಗೊಂಡೋಗ್ಬೋದು, ಹಾಗೆ ನಿಮ್ಮ ಫೋಟೋಗಳನ್ನ ತಗೊಂಡೋಗ್ಬೇಕಾಗಿರುತ್ತೆ ಸ್ನೇಹಿತರೆ. ಮತ್ತೆ ಒಂದು ರೆಸ್ಯೂಮ್ ತಗೊಂಡೋಗ್ಬೇಕಾಗಿರುತ್ತೆ ಸರ್. ಓಕೆನಾ. ಸೊ ನೋಟಿಫಿಕೇಶನ್ ಬೇಕು ಅಂದ್ರೆ ಕಂಪ್ಲೀಟ್ ಡೀಟೇಲ್ಸ್ ಆಗಿರುವಂತ ನೋಟಿಫಿಕೇಶನ್ ಕೂಡ ಇದೆ, ಅಧಿಸೂಚನೆ. ಓಕೆನಾ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ, ಜಿಲ್ಲಾಡಳಿತ ಭವನ, ಪಟ್ರೇನಹಳ್ಳಿ, ಚಿಕ್ಕಬಳ್ಳಾಪುರ ಜಿಲ್ಲೆ. ಓಕೆನಾ. ಸೊ ಇಲ್ಲಿ ನೋಡೋದಾದ್ರೆ ಇನ್ಸೆಕ್ಟ್ ಕಲೆಕ್ಟರ್ ಒಂದು ಪೋಸ್ಟ್, 15,000 ರೂಪಾಯಿ ಸ್ಯಾಲರಿ ಇದೆ. 40 ವರ್ಷಕ್ಕಿಂತ ಕೆಳಗಡೆ ಇರಬೇಕಾಗಿರುತ್ತೆ. PUC ಮಾಡ್ಕೊಂಡಿರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಷರತ್ತುಗಳು ನೋಡಿದ್ರೆ ಪುರುಷರು ಮತ್ತು ನಿಬಂಧನೆಗಳಿಗೆ ಒಳಪಡಿಬೇಕಾಗಿರುತ್ತೆ, ಪುರುಷ ಆಗಿರ್ಬೇಕಾಗಿರುತ್ತೆ, ಮೇಲ್ ಕ್ಯಾಂಡಿಡೇಟ್ಸ್. ಓಕೆನಾ. ಸೊ ವಿದ್ಯಾರ್ಹತೆ ಮುಗಿಸಿರ್ಬೇಕಾಗಿರುತ್ತೆ, ಹಾಗೆ ನೀವು ಕುಟುಂಬ ಕಲ್ಯಾಣ ಇದಕ್ಕೆ ನೀವು ಕೆಲಸಕ್ಕೆ ಬರ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಎಲ್ಲಿ ಬರಬೇಕು ಏನು ಅಂತ ಹೇಳೋದಾದ್ರೆ, ನೀವು ಕುಟುಂಬ ಕಲ್ಯಾಣ ಈ ಒಂದು ಅಡ್ರೆಸ್ಗೆ ನೀವು ಬರ್ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಜಿಲ್ಲಾಡಳಿತ ಭವನ, ಪಟ್ರೇನಹಳ್ಳಿ, ಚಿಕ್ಕಬಳ್ಳಾಪುರ ಜಿಲ್ಲೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. 11 ಗಂಟೆಗೆ ನೀವು ಹೋಗ್ಬೇಕಾಗಿರುತ್ತೆ ಸ್ನೇಹಿತರೆ. 21ನೇ ತಾರೀಕು 11 ಗಂಟೆಗೆ ನೀವು ನೇರ ಸಂದರ್ಶನ ನಡೆಯುತ್ತೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಚೇರಿಗೆ ಹಾಜರಾಗಿರ್ತಕ್ಕದ್ದು. ಸಂಜೆ 4 ಗಂಟೆ ನಂತರ ಬಂದಂತಹ ಅಭ್ಯರ್ಥಿಗಳನ್ನು ತಿರಸ್ಕರಿಸಲಾಗುವುದು. ಓಕೆನಾ. ಸೊ ಈ ರೀತಿ ಕೊಟ್ಟಿದ್ದಾರೆ. ಇನ್ನು ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಅಲ್ಲಿ ನೀವು ಜಾಬ್ ಅಪ್ಲಿಕೇಶನ್ ಹುಡುಕ್ತಾ ಇದ್ರೆ ಅದಕ್ಕೂ ಕೂಡ ಅಪ್ಲೈ ಮಾಡಬಹುದಾಗಿರುತ್ತೆ. 750 ಪೋಸ್ಟ್ ಗಳನ್ನ ಕರೆದಿದ್ದಾರೆ. ಹಾಗೆ ನೋಡೋದಾದ್ರೆ ಇಂಡಿಯನ್ ಏರ್ ಫೋರ್ಸ್ ಅಲ್ಲಿ ಕೂಡ ಕರೆದಿದ್ದಾರೆ, ಅಗ್ನಿವೀರ್ ವಾಯುಗೆ, ಮತ್ತೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಕರೆದಿದ್ದಾರೆ, ಮ್ಯಾನೇಜರ್ ಅಂಡ್ ಅಗ್ರಿಕಲ್ಚರ್ ಆಫೀಸರ್ ಆಗಿ ಕರೆದಿದ್ದಾರೆ, ಮತ್ತು ಇಸ್ರೋದಲ್ಲಿ ಕರೆದಿದ್ದಾರೆ ಸ್ನೇಹಿತರೆ. ಡ್ರೈವರ್, ಟೆಕ್ನಿಷಿಯನ್, ಸಬ್ ಆಫೀಸರ್, ಅಸಿಸ್ಟೆಂಟ್, ಈ ರೀತಿ ಕರೆದಿದ್ದಾರೆ. 10th ಇಂದ ಹಿಡಿದು ಡಿಗ್ರಿ ವರ್ಗು ಕರೆದಿದ್ದಾರೆ ಸ್ನೇಹಿತರೆ ಇಸ್ರೋದಲ್ಲಿ. ಓಕೆನಾ. ಸೊ ಅದು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಮತ್ತೆ ಏರ್ಪೋರ್ಟ್ ಅಲ್ಲಿ ಕೂಡ ನಿಮಗೆ ಕೆಲಸ ಸಿಗುತ್ತೆ. ಸೀನಿಯರ್ ಅಸಿಸ್ಟೆಂಟ್ ಪೋಸ್ಟ್ ಗೆ 1,10,000 ರೂಪಾಯಿ ವರೆಗೂ ಸ್ಯಾಲರಿ ಇದೆ ಸ್ನೇಹಿತರೆ, ಸೀನಿಯರ್ ಅಸಿಸ್ಟೆಂಟ್ ಗೆ. ಓಕೆನಾ. ಡಿಗ್ರಿ ಆಗಿರ್ಬೇಕಾಗಿರುತ್ತೆ. ಇದಕ್ಕೆ 32 ಹುದ್ದೆಗಳಿದಾವೆ ಸ್ನೇಹಿತರೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ನಿಮ್ಗೆ ಏನಾದ್ರು ಹೆಚ್ಚಿನ ಹುದ್ದೆಗಳ ಬಗ್ಗೆ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಮ್ಮ ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆದ್ರೆ ಅಲ್ಲಿ ಕೂಡ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೆ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.